ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ಮಾಡಿದ್ವಿ ಅಂದರೆ ಫಿಶ್ ತವಾ ಫ್ರೈ. ಹೇಗಿತ್ತು ಅಂದರೆ ಮತ್ತೆ ತಿನ್ನಬೇಕು ಅನ್ನಿಸ್ತಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಮಸಾಲೆ ರೆಡಿ ಮಾಡೋ 10 ನಿಮಿಷ ಮುಂಚೆನೇ ಕಲ್ಲರ್ಗೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ 6, ಖಾರಕ್ಕೆ ಅಂತ ಗುಂಟೂರು ಮೆಣಸಿನ್ಕಾಯಿ 4ನ ನೀರಲ್ಲಿ ನೆನೆಯೋಕೆ ಇಡ್ತಿದ್ದೀನಿ. ಜಾರ್ಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹುಳಿಗೆ ಅಂತ ನಿಮ್ಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಮತ್ತು ಅವಾಗೇ ನೆನೆಸಿಟ್ಟಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಟಿರೋ ನೀರನ್ನೇ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಬೇಕು. ರುಬ್ಬಿದ ನಂತರ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ರುಚಿ ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಳಿ. ಆಮೇಲೆ ವಾಶ್ ಮಾಡಿಟ್ಟಿರೋ ಎಲ್ಲ ಫಿಶ್ ಪೀಸಸ್ನ ಒಂದು ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ. ಅದಕ್ಕೆ ಮಸಾಲೆನ ಸ್ವಲ್ಪ ಸ್ವಲ್ಪನೇ ಎರಡೂ ಸೈಡು ಹಚ್ಕೊಬೇಕು. ಮತ್ತು ಮಸಾಲೆನೆಲ್ಲ ಎಲ್ಲ ಪೀಸ್ಗಳಿಗೂ ಹಚ್ಚಿದ ಮೇಲೆ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು 1/2 ಅವರ್ ಬಿಟ್ಟರೆ ಅದು ತುಂಬ ರುಚಿಯಾಗಿರುತ್ತೆ. ಏಕೆ ಅಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಸೊ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಿದ ಮೇಲೆ ಒಂದು 1/2 ಅವರ್ ಎತ್ತಿಟ್ಟಿದ್ದೆ. ಆಮೇಲೆ ಒಂದು ತವಾನ ಬಿಸಿ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ತಾ ಇರೋದು 1 ಸ್ಪೂನ್ ಆಯಿಲ್, ನೀವೇ ನೋಡ್ಬೋದು, ಜಾಸ್ತಿ ಆ್ಯಡ್ ಮಾಡ್ತಿಲ್ಲ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ಮಸಾಲೆ ಹಿಡ್ದಿರುವಂಥ ಫಿಶ್ ಪೀಸಸ್ನ ತವಾ ಮೇಲೆ ಒಂದೊಂದೇ ನೀಟಾಗಿ ಇಟ್ಕೊಂಡು ಆಮೇಲೆ ಮತ್ತೆ ಬೇಯಲಿಕ್ಕೆ ಅಂತ 1 ಸ್ಪೂನ್ ಆಯಿಲ್ ಹಾಕ್ತಿರೋದು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಎರಡೂ ಕಡೆ ಬೇಯಿಸಿದ್ರೆ ಫಿಶ್ ತವಾ ಫ್ರೈಸ್ ರೆಡಿ. ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು